ರಾಜ್ಯ ಕಾಂಗ್ರೆಸ್ನಲ್ಲಿನ ಪವರ್ ಶೇರ್ ವಾರ್ ಪಕ್ಷದ ವರಿಷ್ಠರಿಗೆ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕುರ್ಚಿ ಕದನದಲ್ಲಿ ಬಲಾಬಲದ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ ಕಾಂಗ್ರೆಸ್. ಸಿಎಂ ಡಿಸಿಎಂ ಕುರ್ಚಿ ಕದನ ಇಕ್ಕಟ್ಟಿನಲ್ಲಿ ವರಿಷ್ಠರು ಅತಿ ಎಚ್ಚರಿಕೆಯಿಂದ ನಿರ್ಧಾರವನ್ನು ಕೈಗೊಳ್ಳಬೇಕಾದಂತಹ ಸ್ಥಿತಿ ಹೈಕಮಾಂಡ್ಗೆ ಈಗ ನಿರ್ಮಾಣವಾಗಿದೆ. ಖಡಕ್ಕಾಗಿ ಆಕ್ಷನ್ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ನ ವರಿಷ್ಠರಿಲ್ಲ. ಸಿಎಂ ಡಿಸಿಎಂ ಯಾರ ಪರ ನಿರ್ಧಾರ ಕಂಡ್ರೂ ಕೂಡ ಪಕ್ಷಕ್ಕೆ ಅದು ಡ್ಯಾಮೇಜೇನೆ. ಇಬ್ಬರ ನಡುವೆ ಸಂಧಾನ ಬಿಟ್ಟು ಹೈಕಮಾಂಡ್ಗೆ ಬೇರೆ ಆಪ್ಷನ್ಸೇ ಇಲ್ಲ ಅಂತ ಹೇಳಲಾಗ್ತಿದೆ. ಕುರ್ಚಿ ಸಂಕಟದಲ್ಲಿರೋ ಹೈಕಮಾಂಡ್ ಮುಂದಿರುವಂತಹ ಆಪ್ಷನ್ಸ್ಗಳೇನು? ರಾಜ್ಯ ಕಾಂಗ್ರೆಸ್ನಲ್ಲಿ ಮಿತಿಮೀರ್ತಾ ಇರುವಂತಹ ಬೆಳವಣಿಗೆಗಳ ನಡುವೆ ವರಿಷ್ಠರು ಯಾವ ರೀತಿಯಾಗಿ ನಡೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೆ. ಹಾಗಾದ್ರೆ ಹೈಕಮಾಂಡ್ ಮುಂದಿರುವಂತಹ ಆಯ್ಕೆಗಳು ಏನು ಅಂತ ನೋಡೋದಾದ್ರೆ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಏಕಾಏಕಿ ನಿರ್ಧಾರ ಮಾಡೋದಕ್ಕೆ ಬಹಳ ಕಷ್ಟ ಇದೆ ಅಂತ. ನಿರ್ಧಾರ ಮಾಡೋಕೆ ಹೋಗಿ ಕೈ ಸುಟ್ಕೊಂಡ ರಾಜ್ಯಗಳು ಎಕ್ಸಾಂಪಲ್ ಆಗಿದೆ. ಸಿದ್ದು ಟೀಕೆ ಯಾರ ಪರ ನಿರ್ಧಾರ ಮಾಡಿದ್ರು ಕೂಡ ಸಮಸ್ಯೆನೇ. ಸೊ ಆಪ್ಷನ್ಸ್ ಕಡಿಮೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಒಬ್ಬರು ಪಕ್ಷಕ್ಕೆ ಏನನ್ನ ಬೇಕೋ ಅದೆಲ್ಲವನ್ನ ಒದಗಿಸಬಹುದಾದ ಕಾಮಧೇನು ಅರ್ಥಾತ್ ಡಿ.ಕೆ. ಶಿವಕುಮಾರ್, ಇನ್ನೊಬ್ರು ವೋಟ್ ಆಗಿ ಕನ್ವರ್ಟ್ ಮಾಡುವ ಸಾಮರ್ಥ್ಯ ಇರುವಂತಹ ನಾಯಕ ಸಿದ್ದರಾಮಯ್ಯ. ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಕುತೂಹಲ. ಮಮತಾ, ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಇಬ್ಬರಲ್ಲಿ ಒಬ್ಬರನ್ನು ಬಿಟ್ಟರು ಅದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂಥದ್ದು ಆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಗೊತ್ತಿದೆ. ಹಾಗಾಗಿನೇ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ, ಮತ್ತೆ ಅವರಿಬ್ಬರು ಕೂಡ ಕುರ್ಚಿಗಾಗಿ ಕಾದಾಟವನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇರುವಂತಹ ಪರಿಸ್ಥಿತಿಗಳು ಹೈಕಮಾಂಡ್ ನ ಮುಂದೆ ಇರುವಂತದ್ದು. ಹಾಗಾಗಿನೇ ಸಿದ್ದರಾಮಯ್ಯನವರ ಜೊತೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯನ್ನ ಮಾಡಿ ಒಂದು ಹಂತಕ್ಕೆ ಅವರ ಮನವನ್ನ ಒಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಹಿರಂಗ ಹೇಳಿಕೆಗಳು, ಭಿನ್ನಮತೀಯ ಚಟುವಟಿಕೆಗಳು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಹುಶಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಮಾತುಕತೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದ್ ವೇಳೆ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನವರ ಪರ ಅಥವಾ ಡಿ.ಕೆ. ಶಿವಕುಮಾರ್ ಪರ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್. ಹಾಗಾಗಿನೇ ಇಬ್ಬರನ್ನು ಕೂರಿಸಿ ಒಮ್ಮತದ ಅಭಿಪ್ರಾಯವನ್ನ ಹೈಕಮಾಂಡ್ ಮಾಡಬೇಕು. ಹಾಗಾಗಿನೇ ಅದರ ಪ್ರಥಮ ಭಾಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯನ್ನ ಮಾಡ್ತಿದ್ದಾರೆ. ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆಯಲ್ಲಿ ಎಲ್ಲಾ ಗೊಂದಲಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿನೇ ಇದು ಅಂತಿಮವಾಗಿ ದೆಹಲಿಯ ಅಂಗಳಕ್ಕೆ, ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಅಂಗಳಕ್ಕೆ ಹೋಗ್ಲೇಬೇಕಾಗುತ್ತೆ. ಸೊ ಅಲ್ಲಿ ಯಾವ ಸಂಧಾನಗಳಾಗುತ್ತೆ ಅನ್ನುವಂಥದ್ದು, ಅಲ್ಲೂ ಕೂಡ ಸಿದ್ದರಾಮಯ್ಯರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇಬ್ಬರನ್ನು ಒಪ್ಪಿಸುವಂತ ಸಂಧಾನಗಳು ಆಗ್ಲೇಬೇಕು. ಇಲ್ಲದೆ ಹೋದ್ರೆ ರಾಜ್ಯದಲ್ಲಿ ಈಗಿರುವಂತಹ ಗೊಂದಲಗಳು ಇನ್ನಷ್ಟು ಮುಂದುವರಿಯುತ್ತೆ. ಹಾಗಾಗಿ ಹೈಕಮಾಂಡ್ ಯಾವ ನಿಲುವನ್ನ, ಯಾವುದೇ ಗೊಂದಲಗಳಾಗದೆ ಸರ್ಕಾರಕ್ಕೆ, ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗದಂತೆ ಯಾವ ರೀತಿಯಾಗಿ ಸಿಎಂ ಮತ್ತೆ ಡಿಸಿಎಂ ಅವರನ್ನ ಮನವೊಲಿಸ್ತಾರೆ, ಈಗಿರುವಂತಹ ಗೊಂದಲಗಳಿಗೆ ಫುಲ್ ಸ್ಟಾಪ್ ಅನ್ನ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸದ್ಯಕ್ಕಂತೂ ಹೈಕಮಾಂಡ್ ಇಬ್ಬರ ಪರವಾಗಿ ಅಥವಾ ವಿರುದ್ಧವಾಗಿ ಏಕಾಂಗಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಬಹುದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶ್ರೀನಿವಾಸ್.